ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಧೂಮಾದಿ ಮಾರ್ಗ ಮತ್ತು ಅರ್ಚಿರಾದಿ ಮಾರ್ಗಗಳಿಂದ ಪ್ರಯಾಣ ಮಾಡುವವರ ಗತಿಗಳು ಮತ್ತು ಭಕ್ತಿಯೋಗದ ಶ್ರೇಷ್ಠತೆ ಎಂಬ 32ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಕಪಿಲ ಭಗವಂತನು ಹೇಳುತ್ತಾನೆ, ಅಥಯೋ ಗೃಹಮೇಧೀಯಾನ್ ಅಧರ್ಮ ಧರ್ಮನೇವಾರ ಸಂಗ್ರಹೇ ಕಾಮಮರ್ಥಂಚ ಧರ್ಮಾನ್ ಸ್ವಾನ್ ಯೋಗಿ ಕಾಮಮರ್ಥಂಚ ಧರ್ಮಾನ್ ಸ್ವಾನ್ ಭೋಗಿ ಭೂಯ ಪಿಪರ್ತಿತಾಂ. ಅಮ್ಮ, ಇನ್ನು ಕಾಮ್ಯ ಕರ್ಮಗಳನ್ನು ಆಚರಿಸುವವರು ಯಾವ ಗತಿಯನ್ನು ಹೊಂದುತ್ತಾರೆ? ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಫಲಾಭಿಸಂಧಿಯಿಲ್ಲದೆ ವಿಹಿತವಾದ ಕರ್ಮಗಳನ್ನು ಮಾಡುವವರು ಹೊಂದುವ ಗತಿಯು ಯಾವುದು ಎಂಬುದನ್ನು ವರ್ಣಿಸುತ್ತೇನೆ, ಕೇಳು. ಸಚಾಪಿ ಭಗವದ್ಧರ್ಮಾತ್ ಕಾಮಮೂಢ ಪರಾನ್ಮುಖ ಯಜತೆ ಕ್ರತುಭಿರ್ದೇವಾನ್ ವಿತೃಂಶ್ಚ ಶ್ರದ್ಧಯಾನ್ವಿತಃ. ಯಜತೆ ಕ್ರತುಭಿರ್ದೇವಾ ಪಿತೃಂಶ್ಚ ಶ್ರದ್ಧಯಾನ್ವಿತಃ. ಯಾವನು ತನ್ನ ಮನೆಯಲ್ಲಿಯೇ ಇದ್ದುಕೊಂಡು ಗೃಹಸ್ಥ ಧರ್ಮಗಳನ್ನು ಸಕಾಮ ಭಾವದಿಂದ ಆಚರಿಸುತ್ತಾ ಅವುಗಳ ಫಲವಾಗಿ ದೊರೆಯುವ ಅರ್ಥ ಕಾಮಗಳನ್ನು ಅನುಭವಿಸುತ್ತಾ ಮತ್ತೆ ಆ ಕಾಮ್ಯ ಕರ್ಮಗಳನ್ನೇ ಆಚರಿಸುತ್ತಿರುವನೋ ಆತನ ಮನಸ್ಸು ಬಗೆ ಬಗೆಯ ಕಾಮನೆಗಳಿಂದ ಆಕ್ರಮಿಸಲ್ಪಟ್ಟಿರುತ್ತದೆ. ಅವನು ಭಗವದ್ ಧರ್ಮಕ್ಕೆ ವಿಮುಖನಾಗಿ ಯಜ್ಞಗಳ ಮೂಲಕ ಶ್ರದ್ಧಾಪೂರ್ವಕವಾಗಿ ದೇವತೆಗಳನ್ನು ಪಿತೃಗಳನ್ನು ಆರಾಧಿಸುತ್ತಿರುವನು. ಆತನ ಬುದ್ಧಿಯು ಅದೇ ರೀತಿಯ ಶ್ರದ್ಧೆಯಿಂದಲೇ ತುಂಬಿರುವುದು. ದೇವತೆಗಳು ಮತ್ತು ಪಿತೃಗಳೇ ಆತನ ಉಪಾಸ್ಯ ದೇವತೆಗಳಾಗಿರುತ್ತಾರೆ. ಆದ್ದರಿಂದ ಆತನು ಚಂದ್ರಲೋಕಕ್ಕೆ ಹೋಗಿ ಅವರೊಡನೆ ಸೋಮಪಾನ ಮಾಡುತ್ತಾ ಸುಖವಾಗಿದ್ದು ಪುಣ್ಯ ಕರ್ಮವು ಕ್ಷಯಿಸಿದೊಡನೆಯೇ ಇದೇ ಲೋಕಕ್ಕೆ ಮರಳಿ ಬರುವನು. ಯದಾ ಚಾಹೀಂದ್ರಶಯ್ಯಾಯಾಂ ಚೇತೇನಂತಾಸನೋ ಹರಿಹಿ ತದಾ ಲೋಕಾಲಯಂ ಯಾಂತಿ ತಯೇತೆ ಗ್ರಹಮೇಧಿನಾಂ. ಈ ಪುಣ್ಯ ಲೋಕಗಳಿಗೆ ಲಯ ಉಂಟು. ಪ್ರಳಯ ಕಾಲದಲ್ಲಿ ಶ್ರೀ ಭಗವಂತನು ಶೇಷ ಶಯ್ಯೆಯಲ್ಲಿ ಯಾವಾಗ ಪವಡಿಸುವನೋ ಆಗ ಈ ಗೃಹಸ್ಥಾಶ್ರಮಿಗಳು ಪಡೆಯುವ ಲೋಕಗಳೆಲ್ಲವೂ ಲಯ ಹೊಂದಿಬಿಡುತ್ತವೆ. ಇದು ಪ್ರವೃತ್ತಿ ಧರ್ಮ ಪರಾಯಣರಾದವರ ವಿಷಯವಾಯಿತು. ಇನ್ನು ನಿವೃತ್ತಿ ಧರ್ಮವನ್ನು ಆಚರಿಸುವವರ ಗತಿಯನ್ನು ಹೇಳುವೆನು, ಕೇಳು. ವಿವೇಕಿಗಳಾದ ಮನುಷ್ಯರು ತಮ್ಮ ಧರ್ಮಗಳನ್ನು ಅರ್ಥ ಮತ್ತು ಕಾಮಗಳ ವಿಲಾಸಕ್ಕೆ ಉಪಯೋಗಪಡಿಸುವುದಿಲ್ಲ. ಅವರು ಶ್ರೀ ಭಗವಂತನ ಪ್ರೀತಿ ಪ್ರಸನ್ನತೆಗಳಿಗಾಗಿಯೇ ಧರ್ಮಗಳನ್ನು ಆಚರಿಸುತ್ತಾರೆ. ಅಂತಹ ಅನಾಸಕ್ತರು, ಪ್ರಶಾಂತರು, ಪರಿಶುದ್ಧ ಚಿತ್ತವುಳ್ಳವರು, ನಿವೃತ್ತಿ ಧರ್ಮನಿಷ್ಠರು, ಮಮಕಾರ ಅಹಂಕಾರಗಳನ್ನು ತೊರೆದವರು ಆದ ಸುಕೃತಿಗಳು ಸ್ವಧರ್ಮ ಪಾಲನಾ ರೂಪವಾದ ಸತ್ವಗುಣದಿಂದ ಪವಿತ್ರರಾಗುತ್ತಾರೆ. ಅವರ ಚಿತ್ತವು ಸಂಪೂರ್ಣವಾಗಿ ಶುದ್ಧವಾಗುವುದು. ಹೀಗೆ ಶುದ್ಧ ಚಿತ್ತರಾದ ಅವರು ಸೂರ್ಯ ಮಾರ್ಗ, ದೇವಯಾನ ಮಾರ್ಗ, ಅರ್ಚಿರಾದಿ ಮಾರ್ಗಗಳು ಇತ್ಯಾದಿಯಾಗಿ ಕರೆಯಲ್ಪಡುವ ದಿವ್ಯ ಮಾರ್ಗಗಳಿಂದ ಪ್ರಯಾಣ ಮಾಡಿ ಸರ್ವವ್ಯಾಪಕನೂ ಪೂರ್ಣ ಪುರುಷನೂ ಆದ ಆ ಶ್ರೀಹರಿಯನ್ನೇ ಹೊಂದುವರು. ಕಾರ್ಯಕಾರಣ ರೂಪವಾದ ಜಗತ್ತಿಗೆ ನಿಯಾಮಕನೂ ಕಾರಣನೂ ಸೃಷ್ಟಿ ಸ್ಥಿತಿ ಲಯಕರ್ತನೂ ಆಗಿರುವ ಆತನನ್ನು ಸೇರುವರು. ಯಾರು ಸ್ವಾಮಿಯಾದ ಹಿರಣ್ಯಗರ್ಭನನ್ನು ಪರಮಾತ್ಮ ದೃಷ್ಟಿಯಿಂದ ಉಪಾಸನೆ ಮಾಡುವರೋ ಅವರು 2 ಪರಾರ್ಧ ಕಾಲದ ಬಾಳಾಟವುಳ್ಳ ಬ್ರಹ್ಮದೇವರ ಸತ್ಯಲೋಕ ಧಾಮಕ್ಕೆ ಹೋಗಿ ಬ್ರಹ್ಮದೇವರ ಪ್ರಳಯ ಕಾಲದವರೆಗೆ ಅಲ್ಲಿಯೇ ಇರುವರು. ಯಾವಾಗ ದೇವಶ್ರೇಷ್ಠರಾದ ಆ ಬ್ರಹ್ಮದೇವರು ತಮ್ಮ ಅಧಿಕಾರವನ್ನು ಮುಗಿಸಿಕೊಂಡು ಪೃಥ್ವಿ, ಜಲ, ವಾಯು, ಅಗ್ನಿ, ಆಕಾಶ, ಮನಸ್ಸು, ಇಂದ್ರಿಯ ಮತ್ತು ಇಂದ್ರಿಯ ವಿಷಯಗಳು ಮತ್ತು ಅಹಂಕಾರಾದಿಗಳಿಂದೊಡಗೂಡಿದ ಇಡೀ ವಿಶ್ವವನ್ನು ಉಪಸಂಹಾರ ಮಾಡಿಕೊಳ್ಳುವ ಇಚ್ಛೆಯಿಂದ ತ್ರಿಗುಣಾತ್ಮಕವಾದ ಪ್ರಕೃತಿಯೊಡನೆ ಒಂದಾಗಿ ಪರಮಾತ್ಮನಲ್ಲಿ ಸೇರಿಕೊಂಡು ಬಿಡುವರು. ಆಗ ಪ್ರಾಣಗಳನ್ನು ಮನಸ್ಸನ್ನು ಜಯಿಸಿಕೊಂಡಿರುವ ವಿರಕ್ತರಾದ ಈ ಯೋಗಿಗಳು ಕೂಡ ತಮ್ಮ ತಮ್ಮ ದೇಹಗಳನ್ನು ತೊರೆದು ಬ್ರಹ್ಮದೇವರ ದೇಹದಲ್ಲಿ ಪ್ರವೇಶ ಮಾಡಿ ಅವರೊಡನೆಯೇ ಪರಮಾನಂದ ಸ್ವರೂಪನು ಪುರಾಣ ಪುರುಷನೂ ಆಗಿರುವ ಪರಬ್ರಹ್ಮ ಪರಮಾತ್ಮನಲ್ಲಿ ಸೇರಿಕೊಳ್ಳುವರು. ಇದಕ್ಕೆ ಮೊದಲೇ ಅವರು ಪರಮಾತ್ಮನಲ್ಲಿ ಏಕೆ ಸೇರಿಕೊಳ್ಳಲಿಲ್ಲ ಎಂದರೆ ಅವರಲ್ಲಿ ಅಹಂಕಾರದ ಉಳಿಕೆ ಇದ್ದುದರಿಂದ. ಆದ್ದರಿಂದ ಅಮ್ಮ, ನೀನೂ ಕೂಡ ಅತ್ಯಂತ ಭಕ್ತಿಭಾವದಿಂದ ಶ್ರೀಹರಿಯ ಚರಣ ಕಮಲಗಳನ್ನೇ ಶರಣು ಹೊಂದು. ಸಮಸ್ತ ಪ್ರಾಣಿಗಳ ಹೃದಯ ಕಮಲಗಳೇ ಆತನ ವಾಸ ಮಂದಿರಗಳಾಗಿವೆ. ಆತನ ಪ್ರಭಾವವನ್ನು ನಾನು ನಿನಗೆ ವರ್ಣಿಸಿದ್ದೇನಲ್ಲವೇ?
ಬ್ರಹ್ಮದೇವರನ್ನು ಮತ್ತೆ ಸೃಷ್ಟಿ ಮಾಡುವವನು ಆ ಶ್ರೀಹರಿಯೇ. ಸಮಸ್ತ ಸ್ಥಾವರ ಜಂಗಮ ಪ್ರಾಣಿಗಳಿಗೆ ಆದಿಕಾರಣರಾಗಿರುವ ವೇದ ಗರ್ಭರಾದ ಬ್ರಹ್ಮದೇವರು ಕೂಡ, ಮರೀಚಿಗಳೇ ಮುಂತಾದ ಋಷಿಗಳು, ಯೋಗೇಶ್ವರರು, ಸನಕಾದಿಗಳು ಮತ್ತು ಸಿದ್ಧರೊಡನೆ ನಿಷ್ಕಾಮ ಕರ್ಮಗಳ ಮೂಲಕ ಆದಿ ಪುರುಷನು, ಪುರುಷೋತ್ತಮನು ಆದ ಸಗುಣನಾದ ಪರಬ್ರಹ್ಮನನ್ನು ಹೊಂದಿದ್ದರು. ಆಗಲೇ ಆತನಲ್ಲಿ ಸೇರಿಕೊಂಡು ಮುಕ್ತರಾಗಿ ಬಿಡುವುದಿಲ್ಲ. ಏಕೆಂದರೆ ಅವರಲ್ಲೂ ಭೇದ ದೃಷ್ಟಿಯು ಕರ್ತೃತ್ವಾಭಿಮಾನವೂ ಇರುವುದು. ಆದ್ದರಿಂದ ಅವರು ಶ್ರೀ ಭಗವಂತನ ಇಚ್ಛೆಯಂತೆ ಸೃಷ್ಟಿಕಾಲವು ಬಂದಾಗ ಕಾಲರೂಪನಾದ ಆ ಪರಮೇಶ್ವರನ ಪ್ರೇರಣೆಯಂತೆ ತ್ರಿಗುಣಗಳಲ್ಲಿ ಕ್ಷೋಭೆಯುಂಟಾದಾಗ ಹಿಂದಿನಂತೆಯೇ ಮತ್ತೆ ಪ್ರಕಟಗೊಳ್ಳುವರು. ಹಾಗೆಯೇ ಹಿಂದೆ ಹೇಳಿದ ಸಿದ್ಧ ಋಷಿಗಣಗಳು ಕೂಡ ತಮ್ಮ ಕರ್ಮಾನುಸಾರವಾಗಿ ಬ್ರಹ್ಮಲೋಕದ ಐಶ್ವರ್ಯವನ್ನು ಅನುಭವಿಸಿ ಶ್ರೀ ಭಗವಂತನ ಇಚ್ಛೆಯಿಂದ ಯಾವಾಗ ತ್ರಿಗುಣಗಳಲ್ಲಿ ಕ್ಷೋಭೆಯುಂಟಾಗುವುದೋ ಆಗ ಈ ಲೋಕಕ್ಕೆ ಮರಳಿ ಬರುವರು. ಯಾರು ಈ ಲೋಕದಲ್ಲಿಯೇ ಆಸಕ್ತರಾಗಿ ಕರ್ಮಗಳಲ್ಲಿಯೂ ಶ್ರದ್ಧೆಯನ್ನು ಇಟ್ಟುಕೊಂಡಿರುವರೋ ಅವರು ವೇದೋಕ್ತವಾದ ಕಾಮ್ಯ ಕರ್ಮಗಳನ್ನು ಮತ್ತು ನಿತ್ಯ ಕರ್ಮಗಳನ್ನು ಅಂಗ ಉಪಾಂಗ ಸಹಿತವಾಗಿ ಸಂಪೂರ್ಣವಾಗಿ ಆಚರಿಸುವುದರಲ್ಲಿಯೇ ಆಸಕ್ತರಾಗಿರುವರು. ರಜೋಗುಣವು ಹೆಚ್ಚಾಗಿರುವುದರಿಂದ ಅವರ ಬುದ್ಧಿಯು ಕುಂಠಿತವಾಗಿರುವುದು. ಅವರ ಹೃದಯಗಳಲ್ಲಿ ಕಾಮನೆಗಳ ಬಲೆಯು ಹರಡಿಕೊಂಡಿರುವುದು. ಇಂದ್ರಿಯಗಳು ಅವರ ವಶದಲ್ಲಿ ಇರುವುದಿಲ್ಲ. ತಮ್ಮ ಮನೆಗಳಲ್ಲೇ ಆಸಕ್ತರಾಗಿ ಅವರು ಪಿತೃದೇವತೆಗಳ ಆರಾಧನೆಯಲ್ಲೇ ಪ್ರತಿದಿನವೂ ನಿರತರಾಗಿರುವರು. ಅವರು ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗಗಳಲ್ಲಿಯೇ ಪರಾಯಣರಾಗಿರುತ್ತಾರೆ. ಆದ್ದರಿಂದ ಕೀರ್ತನೆಗೆ ಯೋಗ್ಯವಾದ ಮಹಾಪರಾಕ್ರಮಗಳುಳ್ಳ ಭವಭಯ ಪರಿಹಾರಕನಾದ ಶ್ರೀ ಮಧುಸೂದನನ ಕಥೆ ಮತ್ತು ಕೀರ್ತನೆಗಳ ಬಗೆಗೆ ಅವರು ವಿಮುಖರಾಗಿರುತ್ತಾರೆ. ಅಯ್ಯೋ ಪಾಪ! ಹೇಸಿಗೆಯನ್ನು ತಿನ್ನುವ ನಾಯಿ, ಹಂದಿಗಳೇ ಮುಂತಾದ ಜೀವಿಗಳು ಆ ಹೇಸಿಗೆಯನ್ನೇ ಬಯಸುವಂತೆ ಶ್ರೀ ಭಗವಂತನ ಕಥಾಮೃತವನ್ನು ಬಿಟ್ಟು ನಿಂದಿತವಾದ ವಿಷಯಗಳನ್ನು ಕುರಿತ ವಾರ್ತೆಗಳನ್ನೇ ಕೇಳುತ್ತಿರುವ ಜನರು ಎಂತಹ ದೈವಹತರು, ಎಂತಹ ಮಂದಭಾಗ್ಯರು! ಗರ್ಭಾಧಾನದಿಂದ ಆರಂಭಿಸಿ ಅಂತ್ಯೇಷ್ಟಿಯವರೆಗಿನ ಎಲ್ಲ ಸಂಸ್ಕಾರಗಳನ್ನು ವಿಧಿಪೂರ್ವಕವಾಗಿ ಆಚರಿಸಿದ ಆ ಕಾಮ್ಯ ಕರ್ಮಿಗಳು ಪಿತೃಯಾನ ಅಥವಾ ಧೂಮಯಾನವೆಂಬ ಮಾರ್ಗದಿಂದ ಪಿತೃಲೋಕಕ್ಕೆ ಹೋಗಿ ಮತ್ತೆ ತಮ್ಮ ಸಂತಾನದ ವಂಶದಲ್ಲಿಯೇ ಜನಿಸುವರು. ಅಮ್ಮ, ಪಿತೃಲೋಕದ ಭೋಗಗಳನ್ನು ಅನುಭವಿಸಿದ ನಂತರ ಅವರ ಪುಣ್ಯವೆಲ್ಲ ಕ್ಷಯ ಹೊಂದಲಾಗಿ ದೇವತೆಗಳು ಅವರನ್ನು ಅಲ್ಲಿಯ ಐಶ್ವರ್ಯದಿಂದ ಜಾರಿಸಿ ಬಿಡುವರು. ಆಗ ಅವರು ವಿವಶರಾಗಿ ಮತ್ತೆ ಈ ಲೋಕದಲ್ಲೇ ಬಂದು ಬೀಳಬೇಕಾಗುವುದು. ಆದುದರಿಂದ ನೀನು ಸದಾ ಭಜಿಸಲು ಯೋಗ್ಯವಾದ ಚರಣಕಮಲಗಳುಳ್ಳ ಶ್ರೀ ಭಗವಂತನನ್ನು, ಆತನ ಕಲ್ಯಾಣ ಗುಣಗಳನ್ನು ಆಶ್ರಯಿಸಿರುವ ಭಕ್ತಿಯ ಮೂಲಕ ಸರ್ವ ಪ್ರಕಾರಗಳಿಂದಲೂ ಭಜಿಸಬೇಕು. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಯದ್ ಬ್ರಹ್ಮದರ್ಶನಂ. ಶ್ರೀ ಭಗವಂತನಾದ ಶ್ರೀ ವಾಸುದೇವನನ್ನು ಕುರಿತು ಭಕ್ತಿಯೋಗವನ್ನು ಅನುಷ್ಠಾನ ಮಾಡಿದರೆ ಅದು ಒಡನೆಯೇ ವೈರಾಗ್ಯವನ್ನು ಮತ್ತು ಬ್ರಹ್ಮ ಸಾಕ್ಷಾತ್ಕಾರ ರೂಪವಾದ ಜ್ಞಾನವನ್ನು ದೊರಕಿಸುವುದಮ್ಮ. ಎಲ್ಲ ಇಂದ್ರಿಯ ವಿಷಯಗಳು ಸಮವೇ ಆಗಿವೆ. ಏಕೆಂದರೆ ಎಲ್ಲಕ್ಕೂ ಹೃಷಿಕೇಶ ಅಂದರೆ ಇಂದ್ರಿಯಾಧೀಶನಾದ ಭಗವಂತನೇ ಸ್ವಾಮಿಯು. ವಿವೇಕಿಯಾದವನು ಎಲ್ಲ ಇಂದ್ರಿಯ ವೃತ್ತಿಗಳಿಂದಲೂ ಭಗವಂತನನ್ನೇ ಅನುಭವಿಸುವನು. ಪ್ರಿಯ ಅಪ್ರಿಯಗಳೆಂಬ ಭೇದವನ್ನು ಎಣಿಸದೆ ಎಲ್ಲದರಲ್ಲೂ ಸಾಮ್ಯವನ್ನೇ ಕಾಣುವನು. ಸಂಘ ದೋಷರಹಿತನಾಗಿ ಇದು ಗ್ರಾಹ್ಯವಲ್ಲ ಎಂಬ ಗುಣದೋಷಗಳಿಂದಲೂ ರಹಿತನಾಗಿ ಎಲ್ಲದರಲ್ಲಿಯೂ ಸಮವಾಗಿರುವ ತನ್ನ ಸ್ವರೂಪ ಮಹಿಮೆಗಳಿಗೆ ಏರಿದವನಾಗಿ ತನಗೆ ಆತ್ಮವಾಗಿರುವ ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವನು. ಆ ಭಗವಂತನೇ ಜ್ಞಾನ ಸ್ವರೂಪನು, ಪರಬ್ರಹ್ಮವು, ಪರಮಾತ್ಮನು, ಈಶ್ವರನು, ಪರಮ ಪುರುಷನೂ ಆಗಿದ್ದಾನೆ. ನಾನಾ ರೂಪಗಳಲ್ಲಿ ಕಾಣಿಸುತ್ತಿರುವವನು ಆತನೋರ್ವನೇ. ಇಡೀ ಸಂಸಾರದಲ್ಲಿ ಪೂರ್ಣವಾಗಿ ಅನಾಸಕ್ತಿಯನ್ನು ಹೊಂದಿರುವುದೇ ಯೋಗಿಗಳು ಆಚರಿಸುವ ಎಲ್ಲ ಯೋಗ ಸಾಧನೆಗಳಿಗೂ ಏಕಮಾತ್ರ ಉದ್ದೇಶವಾಗಿದೆ. ಪರಮಾತ್ಮನು ಏಕಮಾತ್ರನಾಗಿ ಜ್ಞಾನ ಸ್ವರೂಪನಾಗಿ ತ್ರಿಗುಣಾತೀತನಾಗಿದ್ದರೂ ಶಬ್ದವೇ ಮುಂತಾದ ಧರ್ಮಗಳುಳ್ಳ ಬಗೆ ಬಗೆಯ ಪದಾರ್ಥಗಳೆಲ್ಲಕ್ಕೂ ಆತ್ಮವಾಗಿರುವುದರಿಂದ ಭ್ರಾಂತಿಯಿಂದ ನಾನಾ ಪದಾರ್ಥಗಳೇ ಆಗಿರುವಂತೆ ತೋರುತ್ತಾನೆ. ಅಮ್ಮ, ಮೊದಲು ಮಹತ್ತತ್ವದಿಂದ ಅಹಂಕಾರ ತತ್ವವು ಪರಿಣಾಮದಿಂದ ಉಂಟಾಗಿ ಅದರಲ್ಲಿ ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ 3 ಬಗೆಗಳಾದವು. ಆ ತತ್ವವು ಮತ್ತು ಅದರಲ್ಲಿ ಪೃಥ್ವಿಯೇ ಮುಂತಾದ ಭೂತಗಳ ಸ್ವರೂಪದಿಂದ 5 ಬಗೆಯಾಗಿ ವಿಭಾಗ ಹೊಂದಿದ ತತ್ವಗಳು
ಆ ಎಲ್ಲ ತತ್ವಗಳ ಸಮುದಾಯ ರೂಪವಾಗಿರುವ ಅಂಡವು ಮತ್ತು ಅದರಲ್ಲಿ ಕಾಣಿಸಿಕೊಂಡ ಬ್ರಹ್ಮದೇವರು ಈ ಎಲ್ಲರೂ ಮೂಲ ಪ್ರಕೃತಿ ವಿಶಿಷ್ಟನಾದ ಪರಬ್ರಹ್ಮದಿಂದಲೇ ಉತ್ಪನ್ನರಾಗುತ್ತಾರೆ. ವಿರಕ್ತನಾಗಿ ನಿಸ್ಸಂಗನಾಗಿ ದೃಢಚಿತ್ತನಾಗಿರುವ ಯೋಗಿಯು ಇದನ್ನು ಶ್ರದ್ಧೆಯಿಂದಲೂ ಭಕ್ತಿಯಿಂದಲೂ ವೈರಾಗ್ಯದಿಂದಲೂ ಚೆನ್ನಾಗಿ ತಿಳಿದುಕೊಳ್ಳಬಹುದಮ್ಮ. ಪೂಜನೀಯಳಾದ ಮಾತೆಯೇ, ಇದುವರೆಗೂ ನಾನು ನಿನಗೆ ಬ್ರಹ್ಮದರ್ಶನ ರೂಪವಾದ ಶ್ರೇಷ್ಠತಮವಾದ ಜ್ಞಾನವನ್ನು ವಿವರಿಸಿದೆನು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕೃತಿ ಮತ್ತು ಪುರುಷರ ಸ್ವರೂಪವನ್ನು ಯಥಾವತ್ತಾಗಿ ತಿಳಿಸಿದೆನು. ನನ್ನನ್ನು ಕುರಿತಾದ ತ್ರಿಗುಣಾತೀತವಾದ ಜ್ಞಾನಯೋಗ ಮತ್ತು ನನ್ನಲ್ಲಿಯೇ ನೆಲೆಗೊಂಡ ಭಕ್ತಿ ಯೋಗ, ಇವೆರಡಕ್ಕೂ ಫಲ ಒಂದೇ. ಅದನ್ನೇ ಭಗವಂತ ಎಂಬ ಶಬ್ದದಿಂದ ಕರೆಯುತ್ತಾರೆ. ಯಥೇಂದ್ರಿಯೈ ಪೃಥಗ್ವಾರೈರರ್ಥೋ ಬಹುಗುಣಾಶ್ರಯ ಏಕೋ ನಾನೇಯತೆ ತದ್ವದ್ ಭಗವಾನ್ ಶಾಸ್ತ್ರವರ್ತ್ಮಭಿಃ. ರೂಪ, ರಸ, ಗಂಧ ಮುಂತಾದ ಅನೇಕ ಗುಣಗಳಿಂದ ಒಂದು ಪದಾರ್ಥವು ಕೂಡಿದೆ ಎಂದು ಇಟ್ಟುಕೋ. ಆ ಪದಾರ್ಥವು ಒಂದೇ ಆದರೂ ಬೇರೆ ಬೇರೆ ಇಂದ್ರಿಯಗಳಿಂದ ಬೇರೆ ಬೇರೆ ರೂಪಗಳಲ್ಲಿ ಅದು ಅನುಭವಕ್ಕೆ ಬರುತ್ತದೆಯಲ್ಲವೇ? ಹಾಗೆಯೇ ಶಾಸ್ತ್ರಗಳು ಹೇಳುವ ಬೇರೆ ಬೇರೆ ಮಾರ್ಗಗಳಿಂದ ಅನೇಕ ಪ್ರಕಾರಗಳಲ್ಲಿ ಅನುಭವಕ್ಕೆ ಬರುವ ಶ್ರೀ ಭಗವಂತನು ಒಬ್ಬನೇ ಆಗಿದ್ದಾನಮ್ಮ. ಕ್ರಿಯೆಯ ಕ್ರತುಭಿರ್ಧಾನೈ ಸ್ತಪಃ ಸ್ವಾಧ್ಯಾಯಮರ್ಶನೈಃ ಆತ್ಮೇಂದ್ರಿಯ ಜಯೇನಾಪಿ ಸನ್ಯಾಸೇನ ಚ ಕರ್ಮಣ ಯೋಗೇನ ವಿವಿಧಾಂಗೇನ ಭಕ್ತಿಯೋಗೇನ ಚೈವಹಿ ಧರ್ಮೇಣೋ ಭಯಚಿಹ್ನೇನ ಯಃ ಪ್ರವೃತ್ತಿ ನಿವೃತ್ತಿಮಾನ್. ಆತ್ಮತತ್ವಾವಬೋಧೇನ ವೈರಾಗ್ಯೇನ ದೃಢೇನ ಚ ಈಯತೆ ಭಗವಾನೇ ಭಿಕ್ ಸಗುಣೋ ನಿರ್ಗುಣ ಸ್ವಧೃಕ್. ಬಗೆ ಬಗೆಯ ಕರ್ಮ ಕಲಾಪಗಳು, ಯಜ್ಞಗಳು, ದಾನಗಳು, ತಪಸ್ಸುಗಳು, ವೇದಾಧ್ಯಯನ, ವೇದವನ್ನು ಕುರಿತ ವಿಚಾರ, ಮನಸ್ಸು ಮತ್ತು ಇಂದ್ರಿಯಗಳ ಸಂಯಮ, ಕರ್ಮಗಳ ತ್ಯಾಗ, ಬಗೆ ಬಗೆಯ ಅಂಗಗಳುಳ್ಳ ಯೋಗ, ಭಕ್ತಿಯೋಗ, ಪ್ರವೃತ್ತಿ ಮತ್ತು ನಿವೃತ್ತಿ ರೂಪವಾದ ಸಕಾಮ ನಿಷ್ಕಾಮ ಧರ್ಮಗಳು, ಆತ್ಮತತ್ವದ ಜ್ಞಾನ ಮತ್ತು ದೃಢವಾದ ವೈರಾಗ್ಯ, ಈ ಎಲ್ಲ ಸಾಧನಗಳಿಂದಲೂ ಸಗುಣನೂ ನಿರ್ಗುಣನೂ ಸ್ವಯಂ ಪ್ರಕಾಶನೂ ಆದ ಶ್ರೀ ಭಗವಂತನೇ ಹೊಂದಲ್ಪಡುವನಮ್ಮ. ಪ್ರಾವೋಚಂ ಭಕ್ತಿಯೋಗಸ್ಯ ಸ್ವರೂಪಂತೆ ಚತುರ್ವಿಧಂ ಕಾಲಸ್ಯ ಚ ವ್ಯಕ್ತಗತೇರ್ಯೋಂತರ್ಧಾವತಿ ಜಂತುಷು. ಜನನಿಯೇ, ನಾನು ನಿನಗೆ ಸಾತ್ವಿಕ, ರಾಜಸ, ತಾಮಸ ಮತ್ತು ನಿಷ್ಕಾಮಗಳೆಂಬ 4 ಪ್ರಕಾರಗಳಿಂದ ಕೂಡಿದ ಭಕ್ತಿಯೋಗವನ್ನು ವರ್ಣಿಸಿದ್ದೇನೆ. ಯಾವುದು ಪ್ರಾಣಿಗಳ ಜನ್ಮವೇ ಮುಂತಾದ ವಿಕಾರಗಳಿಗೆ ಕಾರಣವಾಗಿದೆಯೋ ಮತ್ತು ಯಾವುದರ ಗತಿಯೋ ತಿಳಿಯುವುದಿಲ್ಲವೋ ಅಂತಹ ಕಾಲದ ಸ್ವರೂಪವನ್ನು ವಿವರಿಸಿದ್ದೇನೆ. ಜೀವಸ್ಯ ಸಂಸ್ಕೃತಿ ಬಹ್ವಿರ್ ರವಿದ್ಯಾ ಕರ್ಮ ನಿರ್ಮಿತಾಃ ಯಾಸ್ವಂಗ ಪ್ರವಿಶನ್ನಾತ್ಮ ನವೇದ ಗತಿಮಾತ್ಮನಃ. ಅವಿದ್ಯೆಯಿಂದ ಉಂಟಾದ ಕರ್ಮದ ಕಾರಣ ಜೀವಕ್ಕೆ ಅನೇಕ ಗತಿಗಳು ಉಂಟಾಗುತ್ತವೆ. ಅವುಗಳಿಗೆ ಹೋದಾಗ ಜೀವನು ತನ್ನ ಸ್ವರೂಪವನ್ನು ಗುರುತಿಸಿಕೊಳ್ಳಲಾರನು. ನೈತತ್ಖಲಾಯೋಪದಿಶೇನ್ನ ವಿನೀತಾಯ ಕರ್ಹಿಚಿತ್ ನಸ್ತಬ್ಧಾಯ ನ ಭಿನ್ನಾಯ ನೈವ ಧರ್ಮಧ್ವಜಾಯ ಚ. ನಾನು ನಿನಗೆ ಮಾಡಿರುವ ಈ ಜ್ಞಾನೋಪದೇಶವನ್ನು ದುಷ್ಟರಿಗೂ ಅವಿನೀತರಿಗೂ ಅಹಂಕಾರಿಗಳಿಗೂ ದುರಾಚಾರಿಗಳಿಗೂ ಮತ್ತು ಧರ್ಮದ ಸೋಗು ಹಾಕುವ ದಾಂಭಿಕರಿಗೂ ಹೇಳಬಾರದಮ್ಮ. ನಲೋಲುಪಾಯೋಪದಿಶೇನ್ನ ಗ್ರಹಾರೂಢ ಚೇತಸೆ ನ ಭಕ್ತಾಯ ಚ ಮೇ ಜಾತು ನಮದ್ಭಕ್ತ ದ್ವಿಷಾಮಪಿ. ಹಾಗೆಯೇ ವಿಷಯ ಲಂಪಟರು, ಸಂಸಾರದಲ್ಲಿಯೇ ಆಸಕ್ತರಾದವರು, ನನ್ನ ಭಕ್ತರಲ್ಲದವರು ಅಥವಾ ನನ್ನ ಭಕ್ತರನ್ನು ದ್ವೇಷಿಸುವವರು, ಇವರಿಗೂ ಇದನ್ನು ಉಪದೇಶಿಸಕೊಡದು. ಶ್ರದ್ಧಾನಾಯ ಭಕ್ತಾಯ ವಿನೀತಾಯಾನಸೂಯವೇ ಭೂತೇಷು ಕೃತಮೈತ್ರಾಯ ಶುಶ್ರೂಷಾಭಿರತಾಯ ಚ ಬಹಿರ್ಜಾತ ವಿರಾಗಾಯ ಶಾಂತಚಿತ್ತಾಯ ದೀಯತಾಂ ನಿರ್ಮತ್ಸರಾಯ ಶುಚಯೇ ಯಸ್ಮಾಹಂ ಪ್ರೇಯಸಾಂ ಪ್ರಿಯಃ. ಹಾಗಾದರೆ
ಇದರ ಉಪದೇಶವನ್ನು ಪಡೆಯಲು ಯಾವನು ಯೋಗ್ಯನೋ ಎಂದರೆ ಯಾವನು ಅತ್ಯಂತ ಶ್ರದ್ಧಾವಂತನಾಗಿ, ಭಕ್ತನಾಗಿ, ವಿನಯಶಾಲಿಯಾಗಿ, ಇತರರಲ್ಲಿ ಅಸೂಯಾರಹಿತನಾಗಿ, ಗುಣಗಳಲ್ಲಿ ದೋಷ ಬುದ್ಧಿಯನ್ನು ಇಡದವನಾಗಿ, ಎಲ್ಲ ಪ್ರಾಣಿಗಳಲ್ಲೂ ಸ್ನೇಹವುಳ್ಳವನಾಗಿ, ಗುರು ಶುಶ್ರೂಷೆಯಲ್ಲಿ ತತ್ಪರನಾಗಿ, ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ರಹಿತನಾಗಿ, ಶಾಂತ ಚಿತ್ತನಾಗಿ, ಮಾತ್ಸರ್ಯರಹಿತನಾಗಿ, ಪವಿತ್ರ ಚಿತ್ತದಿಂದ ಕೂಡಿ ತನ್ನನ್ನು ಪರಮ ಪ್ರಿಯತಮನೆಂದು, ನನ್ನನ್ನು ಪರಮ ಪ್ರಿಯತಮನೆಂದು ತಿಳಿಯುತ್ತಾನೆಯೋ ಅವನಿಗೆ ಮಾತ್ರವೇ ಇದನ್ನು ಅವಶ್ಯವಾಗಿ ಉಪದೇಶ ಮಾಡಬೇಕು. ಯೈದಂ ಶೃಣುಯಾದಂಬ ಶ್ರದ್ಧೆಯ ಪುರುಷ ಸಕೃತ ಯೋವಾಭಿದತ್ತೆ ಮಚ್ಚಿತ್ತ ಸಖ್ಯೇತಿ ಪದವೀಂಚಮೆ. ತಾಯೇ, ಯಾವನು ನನ್ನಲ್ಲಿ ಮನಸ್ಸನ್ನು ಇರಿಸಿ ಶ್ರದ್ಧೆಯೊಡನೆ ಇದನ್ನು ಒಂದು ಬಾರಿಯಾದರೂ ಕೇಳುವನೋ ಅಥವಾ ಹೇಳುವನೋ ಆ ಸುಕೃತಿಯು ನನ್ನ ಪರಮಪದವನ್ನೇ ಪಡೆಯುವನೋ ಎಂದು ಶ್ರೀ ಕಪಿಲ ಭಗವಂತನು ದೇವಹೂತಿಗೆ ಹೇಳಿದನು ಎಂಬಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 32ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.